ಉದಯ್ ಮಾಡುವ ನಮಸ್ಕಾರಗಳು. ಇದು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ. ಈಗ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋದು ಪ್ರಾಣಿ ದ ಪೆಟ್ ಸೆಂಚುರಿ. ಇದು ಲೊಕೇಟ್ ಆಗಿರೋದು ಬಂದು ಕನಕಪುರ ರೋಡ್, ಸೋಮನಹಳ್ಳಿ ಹತ್ರ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನಾಗಿರುತ್ತೆ ಅಂದರೆ, ಒಂದಷ್ಟು ಎಕ್ಸೋಟಿಕ್ ಅನಿಮಲ್ಸ್ ಹಾಗೂ ಬರ್ಡ್ಸ್ನ ಟಚ್ ಮಾಡೋದಕ್ಕೆ ಹಾಗೂ ಫೀಲ್ ಮಾಡೋದಕ್ಕೆ ಬಿಡ್ತಾರೆ. ಸೊ ಪ್ರಾಣಿ ಟೀಮವರು ನಿಮಗೆ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ ಆಲ್ ದ ರೆಸ್ಕ್ಯೂಡ್ ಅನಿಮಲ್ಸ್ ದೆ ವಿಲ್ ಪ್ರೊವೈಡ್. ಸೊ ಪರೇಡ್ ಬಂದು 400 ಎಂಟ್ರಿ ಫೀಸ್ ಇರುತ್ತೆ ಹಾಗೂ ಟೈಮಿಂಗ್ಸ್ 9 AM to 5 PM ಆಗಿರುತ್ತೆ. ಇದೇ ನೋಡಿ ಮಂಗೋಲಿಯನ್ ಬ್ಲ್ಯಾಕ್ ಜೇಬಲ್. ಇದು ಜಾಸ್ತಿ ಚೈನಾ, ಮಂಗೋಲಿಯಾ ಹಾಗೂ ರಷ್ಯಾದಲ್ಲಿ ಕಂಡುಬರುತ್ತೆ. ಈಗೇನು ನೀವು ನೋಡ್ತಾ ಇದ್ದೀರಾ ಅದೇ ಗಿನಿ ಪಿಗ್, ಅದನ್ನು ಡೊಮೆಸ್ಟಿಕ್ ಪಿಗ್ ಅಂತ ಕೂಡ ಕರೀತಾರೆ. ಸೊ ಇದು 5 ರಿಂದ 7 ವರ್ಷಗಳ ಕಾಲ ಬದುಕತ್ತೆ. ಸೊ ಇದು ರ್ಯಾಟ್, ರೋಡೆಂಟ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ತಕ್ಕಂಥದ್ದು. ಈಗೇನು ನೋಡ್ತಾ ಇರೋ ನೋಡಿ, ಇದೇ ಕನ್ನಡದಲ್ಲಿ ಮುಳ್ಳಂದಿ ಅಂತ ಕರೀತಾರೆ. ಸೊ ಹೆಡ್ಜ್ ಹಾಗ್. ಸೊ ಇದ್ರ ಲೈಫ್ ಸ್ಪ್ಯಾನ್ ಬಂದು 2 ರಿಂದ 5 ವರ್ಷಗಳ ಕಾಲ ಇರುತ್ತೆ. ನೀವೀಗ ನೋಡ್ತಾ ಇರೋದು ಗ್ರೀನ್ ಇಗ್ವಾನ. ಸೊ ಇದನ್ನು ಅಮೇರಿಕನ್ ಇಗ್ವಾನ ಆರ್ ಕಾಮನ್ ಗ್ರೀನ್ ಇಗ್ವಾನ ಅಂತ ಕೂಡ ಕರೀತಾರೆ. ಸೊ ಇದು ಮಾಸ್ ಬಂದು 4 ರಿಂದ 5 kg ಬರುತ್ತೆ. ಲೆಂತ್ 30 to 42 ಸೆಂಟಿಮೀಟರ್ಸ್ ಇರುತ್ತೆ. ಸೊ ಇದರ ಬಾಲದಲ್ಲಿ ಮನುಷ್ಯರಿಗೇನಾದರೂ ಹೊಡೆದ್ರೆ ಮೂಳೆ ಕೂಡ ಪುಡಿ ಪುಡಿ ಆಗುವಷ್ಟು ಶಕ್ತಿ ಅದರಲ್ಲಿದೆ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಫಿಶ್. ಇದು ಆರ್ಚರ್ ಫಿಶ್ ಅಂತ. ಇದು ಬೇಟೆಯಾಡಿ ತಿನ್ನೋ ಸ್ಟೈಲೇ ಡಿಫರೆಂಟು. ಹೇಗೆ ಅಂದರೆ, ಇದನ್ನು ಶೂಟಿಂಗ್ ಡೌನ್ ಟೆಕ್ನಿಕ್ ಅನ್ನೋದನ್ನ ಒಂದು ಯೂಸ್ ಮಾಡುತ್ತೆ ಈ ಆರ್ಚರ್ ಫಿಶ್ಶು. ಈ ಸ್ಪೈಡರ್ಗಳಾಗಿರ್ಬೋದು, ಹುಳಗಳಾಗಿರ್ಬೋದು, ಏನೇ ಎಲೆ ಮೇಲಿದ್ದರೂ ಸೊ ಇದು ಅದನ್ನು ಸ್ಪ್ರೇ ಮಾಡಿ, ವಾಟರ್ ಜೆಟ್ನ ಸ್ಪ್ರೇ ಮಾಡಿ ಅದು ಬೀಳಿಸಿ ಅದನ್ನು ತಿನ್ನೋಂಥ ಕೆಪಾಸಿಟಿ ಇರ್ತಕ್ಕಂಥ ಮೀನಿದು. ಸೊ ನನಗಂತೂ ಈ ಮೀನಂದರೆ ತುಂಬಾ ಇಷ್ಟ. ಹೀಗೆ ನೀವು ನೋಡ್ತಾ ಇರೋ ಇದು ಆಫ್ರಿಕನ್ ಡಕ್ಸ್. ಇದು ಬ್ಯೂಟಿಫುಲ್ ವೈಟ್ ಮ್ಯಾಕೋ. ಸೊ ಈ ಮ್ಯಾಕೋಸ್ ಬಂದು ತುಂಬ ಇಂಟೆಲಿಜೆಂಟ್ ಬರ್ಡ್ ಇದು, ಮತ್ತು ಸೋಷಿಯಲ್ ಬರ್ಡ್ಸ್ ಕೂಡ ಹೌದು. ಇದನ್ನು ನೋಡ್ತಾ ಇದ್ದರೆ ಯಾವಾಗಲೂ ಅಟ್ಯಾಕಿಂಗ್ ಮೋಡಲ್ಲೇ ಇರೋ ಥರ ಕಾಣಿಸುತ್ತೆ. ಸೊ ಬೇರೆ ಯಾವುದೂ ಅಲ್ಲ, ಇದು ಆಸ್ಟ್ರೇಲಿಯನ್ ಡೆಸರ್ಟ್ ಲಿಸರ್ಡ್ ಅಂತ. ಅದನ್ನು ಆಸ್ಟ್ರೇಲಿಯಾದಲ್ಲಿ ಬೇರ್ಡ್ ಡ್ರ್ಯಾಗನ್ ಅಂತ ಕೂಡ ಕರೀತಾರೆ. ಸೊ ಜಾಸ್ತಿ ಇದು ಡೆಸರ್ಟ್ಸಲ್ಲಿ ವಾಸ ಮಾಡುವಂಥ ಲಿಸರ್ಡ್ಸು. ಹೀಗೆ ನೀವು ನೋಡ್ತಾ ಇರೋ ಅದು ಆಲ್ಬಿನೋ ಸಾಫ್ಟ್ ಶೆಲ್ಡ್ ಟರ್ಟಲ್ ಅಂತ. ಸೊ ನಾರ್ಮಲಿ ಆಮೆಗಳು ಸುಮಾರು ವರ್ಷಗಳ ಕಾಲ ಬದುಕತ್ತೆ ಅಂತ ಗೊತ್ತಿದೆ. ಬಟ್ ಈ ಆಮೆಗೆ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಮ್ಮಿ ಇದೆ. ಅದೇ 20 ವರ್ಷಗಳ ಕಾಲ ಇದು ಇರ್ತವೆ. ಇದೇ ನೋಡಿ ಆಫ್ರಿಕನ್ ಸ್ಪರ್ಡ್ ಟಾರ್ಟಾಯ್ಸ್ ಅಂತ. ಸೊ ಇದನ್ನು ಸುಲ್ಕಾಟ ಟಾರ್ಟಾಯ್ಸ್ ಅಂತ ಕೂಡ ಕರೀತಾರೆ. ಸೊ ಇದರ ನಾರ್ಮಲ್ ಸೈಜ್ ಆಫ್ ಅಡಲ್ಟ್ ಬಂದು ಒಂದು 40 ರಿಂದ 50 kg ಬರುತ್ತೆ. ಲೈಫ್ ಸ್ಪ್ಯಾನ್ ಕೂಡ ಆಲ್ಮೋಸ್ಟ್ ಒಂದು 40 to 50 ಇಯರ್ಸ್ವರೆಗೂ ಬದುಕುವಂಥ ಆಫ್ರಿಕನ್ ಸ್ಪರ್ಡ್ ಟಾರ್ಟಾಯ್ಸ್ ಇದು. ಇದೇ ನೋಡಿ ಬ್ಯೂಟಿಫುಲ್ ಸಿಲ್ವರ್ ಪೆಸೆಂಟ್ ಅಂತ. ಸೊ ಇದು ಬಂದು ಮೇಲ್ ನೀವು ನೋಡ್ತಾ ಇರೋದು. ಫೀಮೇಲ್ ಬಂದು ಫುಲ್ ಬ್ರೌನ್ ಕಲರ್ ಇರುತ್ತೆ. ಸೊ ಇದು ಜಾಸ್ತಿ ವಿಕ್ಟೋರಿಯಾ ಐಲ್ಯಾಂಡ್, ಕೆನಡಾ, ವ್ಯಾನ್ಕವರ್ ಐಲ್ಯಾಂಡ್ಸ್ ಇಲ್ಲಿ ಕಂಡು ಬರ್ತಕ್ಕಂಥ ಬರ್ಡ್ ಇದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಬರ್ಡ್. ನೋಡಿ, ವೆರೈಟೀಸ್ ಆಫ್ ಲವ್ ಬರ್ಡ್ಸ್ ಇಲ್ಲಿ ಒಂದಷ್ಟು ಇದ್ದಾವೆ. ಸೊ ಇದೀಗ ನೀವು ನೋಡ್ತಾ ಇರೋ ಈ ಲವ್ ಬರ್ಡ್ಸ್ ಎಲ್ಲ ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾವೆ. ಈಗ ಒಂದಂತೂ ನೋಡ್ತಾ ಇದ್ದರೆ ಭಯಂಕರವಾಗಿ ಡ್ರ್ಯಾಗನ್ ರೀತಿಯೇ ಕಾಣಿಸ್ತಾ ಇದೆ ಇದು. ನೀವೀಗ ನೋಡ್ತಾ ಇರೋದು ಆಫ್ರಿಕನ್ ಬಾಲ್ ಪೈಥಾನ್. ಇದನ್ನು ಆಫ್ರಿಕನ್ ರಾಯಲ್ ಪೈಥಾನ್ ಅಂತ ಕೂಡ ಕರೀತಾರೆ. ಸೊ ಇದು ಜಾಸ್ತಿ ಸೆಂಟ್ರಲ್ ಆಫ್ರಿಕಾ ಹಾಗೂ ವೆಸ್ಟ್ ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂಥ ಹಾವಿದು. ಸೊ ಇದು ಗ್ರಾಸ್ ಲ್ಯಾಂಡ್ಸ್ ಮತ್ತು ಓಪನ್ ಫಾರೆಸ್ಟ್ಗಳಲ್ಲಿ ಇರುತ್ತೆ. ಹಾಗೂ ಇದು ನಾನ್ ವೆನಮಸ್ ಕೂಡ ಹೌದು. ಮತ್ತಷ್ಟು ಉತ್ತಮವಾದ ಕಂಟೆಂಟ್ಗಳಿಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ನ ಮಾತ್ರ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಸ್ಪೆಷಲ್ ವ್ಲಾಗ್ನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.
ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ಆಲ್.